ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿರುವಂತಹ ಆರೋಪಿಗಳನ್ನ ಕೆಲವೇ ಕ್ಷಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಲಿದೆ. ನಟ ದರ್ಶನ್ ಜೈಲಿನಲ್ಲೇ ಕಳಿಬೇಕು ಮುಂದಿನ ಹಲವು ದಿನಗಳನ್ನ. ಗೊತ್ತಿಲ್ಲ ಅದು ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳುಗಳ ಕಾಲ ಅನ್ನೋದು ಗೊತ್ತಿಲ್ಲ. ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಕೂಡ ಆರಂಭ ಆಗೋದಿದೆ. ಅಂದ್ರೆ ಪ್ರಕರಣದ ವಿಚಾರಣೆ ಆರಂಭ ಆಗೋದಿದೆ. ಕೋರ್ಟ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೋರ್ಟ್ ಮುಂಭಾಗದ ದೃಶ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬಹುಶಃ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಜನ ಸೇರಿರಬಹುದು. ಬಟ್ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಸಮಯ ಮೀರಿರೋದ್ರಿಂದ, ಕೋರ್ಟ್ನ ಸಮಯ ಮೀರಿರುವಂತಹ ಕಾರಣಕ್ಕಾಗಿ ಕೋರ್ಟ್ಗೆ ಕರ್ಕೊಂಡು ಬರುವಂತಹ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನೇರವಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ದರ್ಶನ್ ಅವರ ಮನೆಯ ಮುಂದೆಯೂ ಕೂಡ ನೀವು ಅದೇ ರೀತಿಯಾದಂತಹ ಒಂದು ಕ್ರೌಡ್ ಅನ್ನ ಗಮನಿಸಿದ್ರಿ. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್, ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲೇ ದರ್ಶನ್ ಇದ್ದಾರೆ, ಅಲ್ಲಿಂದಾನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅವರ ನಿವಾಸದ ಮುಂಭಾಗದಲ್ಲಿ ಸೇರಿದ್ದನ್ನ ಗಮನಿಸಿದ್ರಿ. ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಟ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ ಹಾಗೆ ಪ್ರದೋಷ್ ಈ 5 ಜನ ಆರೋಪಿಗಳಿದ್ದಾರೆ. 2 ಆರೋಪಿಗಳನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರಲಾಗ್ತಾ ಇದೆ. ಅವರಿಬ್ಬರೂ ಕೂಡ ಬಂದ ನಂತರ ನೇರವಾಗಿ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ರಿಮಾಂಡ್ ಅಪ್ಲಿಕೇಶನ್ನ ರೆಡಿ ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಮುಂದಿನ ಕಾನೂನು ಪ್ರಕ್ರಿಯೆಗಳು ಏನು ಆಯ್ಕೆ ಇದೆ ನಟ ದರ್ಶನ್ಗೆ? ಆರೋಪಿ ದರ್ಶನ್ಗೆ ಮುಂದಿನ 6 ತಿಂಗಳವರೆಗೂ ಜೈಲು ವಾಸ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಜಾಮೀನು ರದ್ದಾಗಿರೋದ್ರಿಂದ ತಕ್ಷಣ ಜೈಲಿಗೆ ಶಿಫ್ಟ್ ಆಗಲೇಬೇಕು. ಹಾಗಾಗಿ ಅರೆಸ್ಟ್ ಮಾಡಲಾಗಿದೆ, ಜೈಲಿಗೆ ಕಳುಹಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೋಷಾರೋಪಣೆಯನ್ನ ಹೊರಿಸುವಂತಹ ಕೆಲಸ ಆಗುತ್ತೆ. ಇದರ ಮಧ್ಯೆ ದರ್ಶನ್ಗಿರುವಂತಹ ಆಪ್ಷನ್ ಅಥವಾ ಈ 7 ಜನ ಆರೋಪಿಗಳಿಗಿರುವಂತಹ ಆಪ್ಷನ್ ಏನು ಅಂತಂದ್ರೆ, ಕೇಸ್ ರದ್ದತಿಗೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಹಾಕಬಹುದು. ಇಡೀ ಕೇಸನ್ನೇ ಸ್ಕ್ವಾಶ್ ಮಾಡಿ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೋದಕ್ಕೆ ಅವಕಾಶ ಇದೆ, ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಹೈಕೋರ್ಟ್ ಕೇಸ್ ರದ್ದು ಮಾಡುವುದಕ್ಕೆ ನಿರಾಕರಿಸಿದ್ರೆ ಕಾನೂನು ಹೋರಾಟದಲ್ಲಿ ದರ್ಶನ್ ಹಾಗೆ ಇತರ ಆರೋಪಿಗಳಿಗೆ ಹಿನ್ನಡೆಯಾಗುತ್ತೆ. ಕೆಳ ನ್ಯಾಯಾಲಯದಲ್ಲಿ ದರ್ಶನ್ ವಿರುದ್ಧ ದೋಷಾರೋಪಣೆಯ ಆಧಾರದ ಮೇಲೆ ವಿಚಾರಣೆ ಆರಂಭ ಆಗುತ್ತೆ, ಅಂದ್ರೆ ಟ್ರಯಲ್ ಆರಂಭ ಆಗುತ್ತೆ. 6 ತಿಂಗಳಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸೋಕೆ ಪ್ರಾಸಿಕ್ಯೂಷನ್ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ದರ್ಶನ್ ಭಾಗಿ ಅಪರಾಧಿಯೋ ಅಲ್ವೋ ಅನ್ನೋ ಬಗ್ಗೆ ವಿಚಾರಣೆ ನಡೆಯುತ್ತೆ. ಅಪರಾಧಿ ಅಂತ ತೀರ್ಪು ನೀಡಿದ್ರೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಬಹುದು ಆ ಕುತೂಹಲ ಇದೆ. ಅಪರಾಧಿ ಅಂತ ತೀರ್ಪು ನೀಡದೇ ಇದ್ರೆ ನಟ ದರ್ಶನ್ ಹೊರಗೆ ಬರೋದಕ್ಕೂ ಕೂಡ ಅವಕಾಶ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಈ ಕೇಸ್ನಲ್ಲಿ ಬೇಲ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರುವಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಎಷ್ಟು ಸ್ಟ್ರಾಂಗ್ ಆಗಿ ವಾದ ಪ್ರತಿವಾದ ಇತ್ತು 2 ಕಡೆಯಿಂದ ಅನ್ನೋದನ್ನ ನೋಡಿದ್ರಿ. ಈ ಕೇಸ್ನಿಂದ ಮುಕ್ತಿಯನ್ನ ಪಡೆಯೋದು ನಟ ದರ್ಶನ್ಗೆ ಅಷ್ಟು ಸುಲಭದ ಮಾತಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅನ್ನೋದನ್ನ ಸಾರಿ ಹೇಳುವಂತಹ ಕೆಲಸವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ. ಬಹಳ ಕ್ಲಿಯರ್ ಕಟ್ ಪದಗಳಲ್ಲಿ ಅದು ಹೇಳಿದೆ. ಆರ್ಟಿಕಲ್ 14 ಪ್ರಕಾರ, ಸಂವಿಧಾನದ ಕಲಂ 14 ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಮತ್ತು ಕೆಲವರಿಗಷ್ಟೇ ಪ್ರಾಮುಖ್ಯತೆಯನ್ನ ನೀಡುವುದನ್ನ ಆ ಆರ್ಟಿಕಲ್ ಅದು ನಿಷೇಧಿಸುತ್ತೆ. ಯಾರೋ ಒಬ್ಬ ವ್ಯಕ್ತಿ, ಆತ ಬಹಳ ಜನಪ್ರಿಯ ದೊಡ್ಡ ಸೂಪರ್ ಸ್ಟಾರ್, ಅಥವಾ ಆತನ ಹುದ್ದೆ ಬಹಳ ದೊಡ್ಡದು, ಆತ ರಾಜಕೀಯವಾಗಿ ಉನ್ನತ ಸ್ಥಾನಮಾನದಲ್ಲಿದ್ದಾನೆ, ಅಥವಾ ಬೇರೆ ಯಾವುದೋ ಕಂಪನಿನಲ್ಲಿ ಆತ CEO ಆಗಿದ್ದಾನೆ, MD ಆಗಿದ್ದಾನೆ, ಸಮಾಜದಲ್ಲಿ ಆತನಿಗೆ ಒಳ್ಳೆ ಗೌರವ ಇದೆ. ರೈಟ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆರೋಪಿಗಳನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆರೋಪಿಗಳು ಇರುವಂತಹ ವೆಹಿಕಲ್ ಹೊರಗಡೆ ಬರ್ತಾ ಇದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅಭಿಮಾನಿಗಳು ಕೂಗ್ತಿದ್ದಾರೆ, ಜೈಕಾರವನ್ನ ಹಾಕ್ತಿದ್ದಾರೆ. ವೆಹಿಕಲ್ ಎಷ್ಟು ಫಾಸ್ಟ್ ಆಗಿ ಮೂವ್ ಆಯ್ತು ಅನ್ನೋದನ್ನ ನೋಡ್ತಾ ಇದ್ದೀರಿ.
ಎಲ್ಲ ಆರೋಪಿಗಳು ಕೂಡ ಅದೇ ಪೊಲೀಸ್ ವೆಹಿಕಲ್ನಲ್ಲಿದ್ದಾರೆ, ಪೊಲೀಸ್ ವ್ಯಾನ್ನಲ್ಲಿದ್ದಾರೆ. 2 ಪೊಲೀಸ್ ವ್ಯಾನ್ ಜೊತೆಗೆ ಪೊಲೀಸರ ಹಲವು ಜೀಪ್ಗಳು ನ್ಯಾಯಾಧೀಶರ ನಿವಾಸದತ್ತ ಅಂತ ಕಾಣಿಸುತ್ತೆ ಕರ್ಕೊಂಡು ಹೋಗ್ತಾ ಇರೋದು. ಎಲ್ಲ ಆರೋಪಿಗಳನ್ನ ಕರೆದೊಯ್ಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸುವಂತಹ ಕೆಲಸ ಆಗಬೇಕು. ದರ್ಶನ್ ಸೇರಿದಂತೆ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಕೆಎಸ್ಆರ್ಪಿಯ ಬಸ್ನಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗಿದೆ. ನ್ಯಾಯಾಧೀಶರ ಮುಂದೆ ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ನ್ಯಾಯಾಧೀಶರ ಸೂಚನೆಯ ಮೇರೆಗೆ ಸೂಚಿತ ಜೈಲುಗಳಿಗೆ ಆರೋಪಿಗಳ ರವಾನೆಯಾಗುತ್ತೆ. ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗುತ್ತಾ ಅಥವಾ ಬೇರೆ ಬೇರೆ ಜೈಲಿಗೆ ಅವರು ಈ ಹಿಂದೆ ಜಾಮೀನನ್ನ ಪಡೆದಂತಹ ಸಂದರ್ಭದಲ್ಲಿ ಯಾವ ಜೈಲಿನಲ್ಲಿದ್ರು ಅಲ್ಲಿ ಕಳುಹಿಸಲಾಗುತ್ತಾ ಕ್ಲಾರಿಟಿ ಕೆಲವೇ ಕ್ಷಣದಲ್ಲಿ ಸಿಗುತ್ತೆ. ಬಹುತೇಕ ಇವತ್ತು ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲ ಆರೋಪಿಗಳನ್ನ ಆ ಕೆಎಸ್ಆರ್ಪಿ ವೆಹಿಕಲ್ನಲ್ಲಿ, ಕೆಎಸ್ಆರ್ಪಿ ವ್ಯಾನ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. 5 ಜನ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗಿದೆ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಕಾನೂನಾತ್ಮಕ ಪ್ರಕ್ರಿಯೆಗಳು, ಒಬ್ಬ ವ್ಯಕ್ತಿ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಮೊದಲಿಗೆ ಒಂದಿಷ್ಟು ಪೇಪರ್ ವರ್ಕ್ ಅನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ ಅವರ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಬೇಕು. ಆತನಿಗೇನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ, ಅರೆಸ್ಟ್ ಮಾಡುವಂತಹ ಟೈಮ್ನಲ್ಲಿ ಆತ ಏನಾದ್ರೂ ಅನಾರೋಗ್ಯದಿಂದ ಆತ ಬಳಲ್ತಿದ್ದಾನ, ಆತನ ಬ್ಲಡ್ ಪ್ರೆಷರ್ ಕರೆಕ್ಟ್ ಆಗಿದೆಯಾ, ಉಳಿದಂತೆ ಆತನ ಆರೋಗ್ಯ ಎಲ್ಲವೂ ಕೂಡ ಸರಿಯಾಗಿದೆಯಾ, ಅದೆಲ್ಲವನ್ನ ಕೂಡ ತಪಾಸಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದೆಲ್ಲವೂ ಕೂಡ ಓಕೆ ಆದಂತಹ ನಂತರದಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ಬಳಿಕ ಉಳಿದಂತಹ ಕ್ರಮಗಳು. ಈಗ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸುವುದಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸ ಆಗಿದೆ. ಕೆಎಸ್ಆರ್ಪಿ ವ್ಯಾನ್ನಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. ಅದಾದ ಬಳಿಕ ಅಲ್ಲಿ ನ್ಯಾಯಾಧೀಶರ ಮುಂದೆ ಪೊಲೀಸರು ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಅದಾದಂತಹ ನಂತರದಲ್ಲಿ ಆರೋಪಿಗಳನ್ನ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಅಂದ್ರೆ ಕಳೆದ ಜೂನ್ ತಿಂಗಳಿನಲ್ಲಿ ಏನೇನಾಗಿತ್ತೋ, ಯಾವ ರೀತಿಯಾದಂತಹ ಪ್ರಕ್ರಿಯೆಗಳಾಗಿತ್ತೋ, ಇವರು ಅರೆಸ್ಟ್ ಆದಂತಹ ನಂತರದಲ್ಲಿ ಸೇಮ್ ಅದೇ ರೀತಿಯಾದಂತಹ ಪ್ರೊಸೀಜರ್, ಯಾವುದೇ ವ್ಯತ್ಯಾಸ ಇಲ್ಲ. ಮತ್ತೆ ಸೀದಾ ಪರಪ್ಪನ ಅಗ್ರಹಾರಕ್ಕೆ, ಆಗ್ಲೂ ಕರ್ಕೊಂಡು ಹೋಗಿದ್ ಪರಪ್ಪನ ಅಗ್ರಹಾರಕ್ಕೆ, ಈಗಲೂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ನಂತರದಲ್ಲಿ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ಸಲ ಸುಪ್ರೀಂ ಕೋರ್ಟ್, ಯಾವುದೇ ಕಾರಣಕ್ಕೂ ರಾಜಾತಿಥ್ಯವನ್ನ ನೀಡೋ ಹಾಗಿಲ್ಲ ಅಂತ ಹೇಳಿ. ಜೊತೆಗೆ ಆವತ್ತು ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ರಾಜಾತಿಥ್ಯದ ವಿಡಿಯೋಸ್ ಹಾಗೆ ಫೋಟೋಸ್ ಏನ್ ರಿಲೀಸ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಸುಪ್ರೀಂ ಕೋರ್ಟ್ ಮಾಡ್ತು. ಆಗ್ಲೇ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ಹೇಳಿ ಬಹಳ ಕಟು ಶಬ್ದಗಳಿಂದ ಹೇಳ್ತು. ಜೊತೆಗೆ ಇನ್ನೇನಾದ್ರೂ ಆ ರೀತಿಯಾದಂತಹ ವಿಡಿಯೋ ಫೋಟೋಸ್ ಏನಾದ್ರೂ ಹೊರಗಡೆ ಬಂದ್ರೆ ರಾಜಾತಿಥ್ಯವನ್ನ ಆರೋಪಿಗಳಿಗೆ ಕೊಟ್ಟಿದ್ದು ಗೊತ್ತಾದ್ರೆ ರಾಜ್ಯ ಸರ್ಕಾರವೇ ಅಥವಾ ಗೃಹ ಸಚಿವರೇ ಇಲ್ಲಿಗೆ ಬರಬೇಕಾಗತ್ತೆ, ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ, ರಾಜ್ಯ ಸರ್ಕಾರವೇ ಉತ್ತರವನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ಬಹಳ ತೀಕ್ಷ್ಣವಾದಂತಹ ಸೂಚನೆಯನ್ನ, ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್, ಎಚ್ಚರಿಕೆಯನ್ನ ಸುಪ್ರೀಂ ಕೋರ್ಟ್ ನೀಡಿರೋದು. ಯಾವುದೇ ಕಾರಣಕ್ಕೂ ರಾಜಾತಿಥ್ಯವನ್ನ ನೀಡೋ ಹಾಗಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಆ ಬೇಕರಿ ರಘು ಹಾಗೆ ಉಳಿದಂತಹ ಆರೋಪಿಗಳ ಜೊತೆ ಲಾನ್ನಲ್ಲೆಲ್ಲ ಕೂತ್ಕೊಂಡು ಕಪ್ನಲ್ಲಿ ಟೀ ಕುಡಿತಾ ಕೈನಲ್ಲಿ ಸಿಗರೇಟ್ ಸೇರ್ತಾ ಇದ್ದಂತಹ ಫೋಟೋ ವೈರಲ್ ಆಗಿತ್ತು, ವಿಡಿಯೋ ಕಾಲ್ ಮಾಡಿದ್ ವೈರಲ್ ಆಗಿತ್ತು. ಅದೆಲ್ಲ ಆದಂತಹ ನಂತರದಲ್ಲಿಯೇ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ನಟ ದರ್ಶನ್ಗೆ ನೀಡಿದ್ದಕ್ಕೆ ತೀವ್ರ ಆಕ್ಷೇಪ, ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಎಲ್ರಿಗೂ ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತಾ? ಒಬ್ಬ ವಿಚಾರಣಾಧೀನ ಕೈದಿಗೆ ಇಂತಿಷ್ಟು ಸೌಲಭ್ಯಗಳನ್ನ ನೀಡಬೇಕು ಅಂತ ಇರುತ್ತೆ. ಅದನ್ನ ಹೊರತುಪಡಿಸಿ ಯಾವುದೇ ಸೌಲಭ್ಯವನ್ನ ನೀಡೋ ಹಾಗಿಲ್ಲ. ಯಾಕಂದ್ರೆ ಆತ ಒಬ್ಬ ವಿಚಾರಣಾಧೀನ ಕೈದಿ. ಆದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆವತ್ತು ದರ್ಶನ್ರನ್ನ ಅರೆಸ್ಟ್ ಮಾಡಿದಾಗ ಹಾಗಾಗಿರ್ಲಿಲ್ಲ. ಎಲ್ಲರೂ ಕೂಡ ಪೊಲೀಸ್ನವರು ಕೂಡ ಬಾಸ್ ಅಂತ ಹೇಳ್ಕೊಂಡು ಅವ್ರಿಗೆ ಬೇಕಾದಂತಹ ಸವಲತ್ತನ್ನ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದ್ರು ಅನ್ನುವಂತಹ ಆರೋಪ ಇದೆ. ಆ ನಂತರದಲ್ಲಿ ಆ ಕೇಸ್ ಬಗ್ಗೆ ಎನ್ಕ್ವೈರಿ ಎಲ್ಲ ಆಯ್ತು, ಎಲ್ಲಾನು ಆಯ್ತು. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನೇ ಪರಿಗಣನೆಗೆ ತೆಗೆದುಕೊಂಡಿತ್ತು. ಆ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡುತ್ತೆ ತೀರ್ಪನ್ನ ಕೊಡುವಂತಹ ಸಂದರ್ಭದಲ್ಲಿ. ನೀವು ರಾಜಾತಿಥ್ಯವನ್ನ ಕೊಡುವ ಹಾಗಿಲ್ಲ, ಆತನನ್ನ ಏನೋ ಆತ ದೊಡ್ಡ ಸೂಪರ್ ಸ್ಟಾರ್ ಅನ್ನುವಂತಹ ಕಾರಣಕ್ಕಾಗಿ
ಕೇಳಿದ್ದನ್ನೆಲ್ಲ ಕೊಡೋದು, ಸಿಗರೇಟ್ ಸೇದೋದು ಇದೆಲ್ಲ ಗೊತ್ತಾದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ, ನೀವೇ ಬರಬೇಕಾಗತ್ತೆ, ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ನೇರವಾಗಿ ನ್ಯಾಯಾಧೀಶರ ನಿವಾಸದತ್ತ ಆರೋಪಿಗಳನ್ನ ಕರ್ಕೊಂಡು ಹೋಗಲಾಗಿದೆ. ಇದರಲ್ಲಿ 5 ಆರೋಪಿಗಳು ಮಾತ್ರ ಇದ್ದಾರಾ ಅಥವಾ 7 ಆರೋಪಿಗಳಿದ್ದಾರಾ? ಜೊತೆಗೆ ಮುಂದಿನ ಪ್ರಕ್ರಿಯೆ ಡೀಟೇಲ್ ಆಗಿ ವಿವರಿಸಬಹುದಾ ಚಂದ್ರಶೇಖರ್? ಖಂಡಿತವಾಗಿಯೂ ವಿದ್ಯಶ್ರೀ, ಏನು ಸದ್ಯಕ್ಕೆ ಇಲ್ಲಿ ಏನು 5 ಜನ ಆರೋಪಿಗಳು ಮಾತ್ರ ಈ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಇದ್ದಿದ್ದು. ಇನ್ನು ಉಳಿದಂತೆ 2 ಆರೋಪಿಗಳು ಏನಿದ್ದಾರೆ ಅವ್ರನ್ನ ಬರ್ಬೇಕಾದ್ರೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡಿಸ್ಕೊಂಡು ಅದಾದ ನಂತರ ಡೈರೆಕ್ಟ್ ಆಗಿ ನ್ಯಾಯಾಧೀಶರ ಮನೆ ಹತ್ರ ಕರ್ಕೊಂಡು ಬರ್ಲಿಕ್ಕೆ ಏನು ಹಿರಿಯ ಅಧಿಕಾರಿಗಳು ಕಾಮಾಕ್ಷಿ ಪಾಳ್ಯದ ಒಂದು ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ರು. ಅದರಂತೆ ಈಗಾಗಲೇ 2 ಆರೋಪಿಗಳನ್ನ ಆ NGVಗೆ ಕರ್ಕೊಂಡು ಬರ್ಲಿಕ್ಕೆ ಈಗ ಕರ್ಕೊಂಡು ಹೋಗ್ತಿರುವಂತಹದ್ದು ಕಾಮಾಕ್ಷಿ ಪಾಳ್ಯ ಪೊಲೀಸರು. ಇನ್ನು ಏನು ಈಗಾಗಲೇ 7 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತಹ ಪೊಲೀಸರು ನ್ಯಾಯಾಧೀಶರ ಮುಂದೆ ಒಂದು ಹಾಜರನ್ನು ಪಡಿಸ್ತಾರೆ. ನಾ ಈಗಾಗಲೇ ಹೇಳಿದ ಹಾಗೆ ಏನು ಕಂಪ್ಲೀಟ್ ಆಗಿ ಅವರನ್ನ ಎಲ್ಲಿ ಬಂಧನ ಮಾಡಿದ್ರು, ಯಾವಾಗ ಬಂಧನ ಮಾಡಿದ್ರು, ಮತ್ತೆ ಯಾವ ಸ್ಥಿತಿಯಲ್ಲಿ ಅವರನ್ನ ಬಂಧನ ಮಾಡಿದ್ರು ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ರಿಮೈಂಡ್ ಕಾಪಿಯಲ್ಲಿ ಒಂದು ಸಿಗುತ್ತೆ. ಆ ರಿಮೈಂಡ್ ಕಾಪಿಯನ್ನ ನ್ಯಾಯಾಧೀಶರ ಮುಂದೆ ಒಂದು ಸಬ್ಮಿಟ್ ಅನ್ನ ಮಾಡ್ತಾರೆ. ಇದು ರೆಗ್ಯುಲರ್ ಆಗಿ ನಡೆಯುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ. ಈ ರಿಮೈಂಡ್ ಕಾಪಿಯನ್ನ ಒಂದು ಪಡೆದುಕೊಂಡಂತಹ ನ್ಯಾಯಾಧೀಶರು ಜೊತೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆ ಒಂದು ರಿಮೈಂಡ್ ಕಾಪಿಯಲ್ಲಿ ಇರುತ್ತೆ. ಆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಜೊತೆಗೆ ಈಗ ಸದ್ಯಕ್ಕೆ ಅವರ ಬಂಧನದ ದಾಖಲಾತಿ ಜೊತೆಗೆ ಮೆಡಿಕಲ್ ರಿಪೋರ್ಟ್ ಎಲ್ಲವನ್ನೂ ನೋಡಿದಂತಹ ನ್ಯಾಯಾಧೀಶರು ಅದಾದ ನಂತರ ಮುಂದಿನ ಕಾನೂನು ಕ್ರಮಕ್ಕೆ ಒಂದು ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಈಗಾಗ್ಲೇ ಆರೋಪಿಗಳನ್ನ ಕೆಲವೊಂದು ರಾಜ್ಯಾತಿಥ್ಯ ಪರಪ್ನಾಗ್ರಹದಲ್ಲಿ ಕೊಡ್ತಾ ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಅಂದ್ರೆ ಮೇಜರ್ ಪಾಯಿಂಟ್ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈ ವಿಚಾರ ಡಿಸ್ಕಸ್ ಆಗಿದ್ರಿಂದ ಅವರನ್ನ ಬೇರೆ ಬೇರೆ ಜೈಲುಗಳಿಗೆ ಈ ಹಿಂದೆನೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಈಗ ಸದ್ಯಕ್ಕೆ ನ್ಯಾಯಾಧೀಶರು ಅದನ್ನೇ ಅಂದ್ರೆ ಆ ಒಂದು ಪಾಯಿಂಟ್ ಅನ್ನೇ ಇಟ್ಕೊಂಡು ಈಗಾಗಲೇ ಬಳ್ಳಾರಿ ಜೈಲಿಗೆ, ಶಿವಮೊಗ್ಗ ಜೈಲಿಗೆ ಅಥವಾ ಪರಪ್ನಾಗ್ರಹ ಜೈಲಿಗೆ ಶಿಫ್ಟ್ ಮಾಡ್ತಾರ ಆರೋಪಿಗಳನ್ನ ಅಥವಾ ಬೇರೆ ಎಲ್ಲರನ್ನ 7 ಜನ ಆರೋಪಿಗಳನ್ನ ಒಂದೇ ಜೈಲಿನಲ್ಲಿ ಇರಿಸಲಿಕ್ಕೆ ಸೂಚನೆ ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಇದು ಕಂಪ್ಲೀಟ್ ಆಗಿ ಈಗ ಸ್ಥಳೀಯ ನ್ಯಾಯಾಲಯದ ಒಂದು ಅಧಿಕಾರ ಆಗತ್ತೆ ಅಥವಾ ಸೂಚನೆ ಆಗತ್ತೆ ಯಾವ ಜೈಲಿನಲ್ಲಿ ಈ ಆರೋಪಿಗಳನ್ನ ಇರಿಸಬೇಕು ಅನ್ನುವಂತಹದ್ದು. ಈ ಒಂದು ವಿಷಯಕ್ಕಾಗಿ ಈಗಾಗಲೇ ಸದ್ಯಕ್ಕೆ ಪೊಲೀಸರು ಕೂಡ ಮನವಿ ಮಾಡ್ಕೊಂಡಿರುವಂತದ್ದು. ಯಾಕೆಂತಂದ್ರೆ ಈ ಹಿಂದೆ ಪರಪ್ನಗರ ಜೈಲಿನಲ್ಲಿ ರಾಜ್ಯಾತಿಥ್ಯ ಪಡೆದಂತಹ ಹಿನ್ನೆಲೆಯಲ್ಲಿ ಇವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಹಾಗಾಗಿ ಎಲ್ಲೊಂದ್ ಕಡೆ ಇವರನ್ನ ಮತ್ತೆ ಪರಪ್ನಗರ ಜೈಲಿಗೆ ಕಳಿಸಬಾರ್ದು, ಈ ಹಿಂದೆ ಇದ್ದಂತಹ ಜೈಲುಗಳಿಗೆ ಇವರನ್ನ ಶಿಫ್ಟ್ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಪೊಲೀಸರು ಮಾಡಿರುವಂತಹ ಎಲ್ಲ ಸಾಧ್ಯತೆ ಇರುವಂತಹದ್ದು. ವಿದ್ಯಾಶ್ರೀ, ಚಂದ್ರಶೇಖರ್, ಅಪರಾಧಿಗಳೆಲ್ಲ ವಿಚಾರಣಾಧೀನ ಕೈದಿಗಳು. ಈ ಹಿಂದೆಯೂ ವಿಚಾರಣಾಧೀನ ಕೈದಿಗಳಾಗಿ ಪರಪ್ಪನಾಗ್ರಹಾರ ಹಾಗೆ ಅನಂತರದಲ್ಲಿ ರಾಜಾತಿಥ್ಯದ ಕಾರಣಕ್ಕಾಗಿ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆದ್ರು. ಈಗ ಇವತ್ತು ಒಂದು ಸಲ ಜೈಲಿಗೆ ಶಿಫ್ಟ್ ಮಾಡಿದ್ಮೇಲೆ ಮುಂದೆ ಅವ್ರಿಗೆ ಸಿಗುವಂತಹ ಸೌಲಭ್ಯಗಳೇನು? ವಿಚಾರಣಾಧೀನ ಕೈದಿಗಳಾಗಿರೋದ್ರಿಂದ ಅದನ್ನ ಮತ್ತೊಮ್ಮೆ ರೀಕಾಲ್ ಮಾಡಬಹುದಾ ಅಂತ ಹೇಳಿ ಚಂದ್ರಶೇಖರ್. ಖಂಡಿತವಾಗಿಯೂ ವಿದ್ಯಾಶ್ರೀ, ಏನು ಆರೋಪಿಗಳಿಗೆ ಈಗಾಗಲೇ ಏನು ಈ ಹಿಂದೆ ಕೋರ್ಟ್ ಒಂದು ಅನುಮತಿಯನ್ನ ಕೊಟ್ಟಿತ್ತು. ಏನಂದ್ರೆ ಕೆಲವೊಂದು ಮೆಡಿಕಲ್ ರೀಸನ್ ಗಾಗಿ ಅವರಿಗೆ ಟ್ಯಾಬ್ಲೆಟ್ ಗಳನ್ನ ತಗೊಳ್ಬಹುದಾಗಿತ್ತು ಅಥವಾ ಮೆಡಿಸಿನ್ ಅನ್ನ ಪಡ್ಕೋಬಹುದಿತ್ತು. ಯಾಕೆಂತಂದ್ರೆ ಜೈಲಿನಲ್ಲಿ ಆಸ್ಪತ್ರೆ ಇರೋದ್ರಿಂದ ಕೆಲವೊಂದು ಮೆಡಿಕಲ್ ಫೆಸಿಲಿಟಿ ಜೈಲಿನ ಒಳಗಡೆ ಸಿಗುತ್ತೆ, ಅದನ್ನ ಬಳಸ್ಕೊಳ್ಳಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಇವರಿಗೆ ಕೆಲವೊಂದು ಅಪ್ಡೇಟೆಡ್ ವರ್ಷನ್ ಕೆಲವೊಂದು ಮೆಡಿಸಿನ್ ಹೊರಗಡೆಯಿಂದ ಬೇಕಾಗಿದೆ, ಹಾಗಾಗಿ ಅದನ್ನ ತರಿಸ್ಕೊಳ್ತೀವಿ ಅನ್ನುವಂತಹ ಒಂದು ಮನವಿಯನ್ನ ಮಾಡಿರ್ತಾರೆ. ಹೀಗಾಗಿ ಅದಕ್ಕೆ ಕೋರ್ಟ್ ಈ ಹಿಂದೆ ಅನುಮತಿಯನ್ನ ಕೊಟ್ಟಿತ್ತು. ಜೊತೆಗೆ ಮನೆಯ ಊಟವನ್ನ ಬೇಕು ಅಂತ ಕೂಡ ಒಂದು ಮನವಿಯನ್ನ ಮಾಡಿದ್ರು. ಅದಕ್ಕೆ ಕೆಲವೊಂದು ಕಂಡೀಷನ್ ಹಾಕಿ ಅದು ಕೂಡ ಅನುಮತಿಯನ್ನ ಕೋರ್ಟ್ ನೀಡಿತ್ತು ಈ ಹಿಂದೆ. ಆದ್ರೆ ಅದನ್ನೇ ಈಗ ಮುಂದುವರಿಸ್ತಾರೆ ಅನ್ನುವಂತಹದ್ದು ಬಹುತೇಕ ಡೌಟ್. ಯಾಕೆಂತಂದ್ರೆ ಈಗ ಸದ್ಯಕ್ಕೆ ಜಡ್ಜ್ ಮುಂದೆ ಇರುವಂತಹದ್ದು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇವರ ಒಂದು ಬೇಲ್ ರಿಜೆಕ್ಷನ್ ಆಗಿದೆ, ಇವರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನುವಂತಹದ್ದು ಅಷ್ಟೇ ಇರುತ್ತೆ. ಇದಾದ ನಂತರ ಕಾನೂನು ಪ್ರಕ್ರಿಯೆಗೆ ಮತ್ತೆ ಒಳಗಾಗ್ಬೇಕಾಗತ್ತೆ. ಆಗ ಏನು ಹೆಲ್ತ್ ಕಂಡೀಷನ್ ಆಗ್ಬೋದು ಅಥವಾ ಬೇರೆ ಬೇರೆ ರೀಸನ್ ಗಳನ್ನ ಇಟ್ಕೊಂಡು ಇವರಿಗೆ ಬೇಕಾಗಿರುವಂತಹ ಫೆಸಿಲಿಟಿಗಳಿಗೆ ಅರ್ಜಿ ಹಾಕೊಂಡು ಅದಾದ ನಂತರ ವಿಚಾರಣೆ ನಡೆದ ನಂತರ ಅನುಮತಿ ಕೋರ್ಟ್ ನೀಡುವಂತ ಸಾಧ್ಯತೆ ಇರುವಂತಹದ್ದು. ಆದ್ರೆ ಈ ಹಿಂದೆ ಏನೆಲ್ಲ ಫೆಸಿಲಿಟಿ ನೀಡಲಾಗಿತ್ತು ಅದನ್ನ ಮತ್ತೆ ರಿಪೀಟ್ ಮಾಡುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ಜೊತೆಗೆ ಕೊಡಲ್ಲ ಅನ್ನುವಂತಹದ್ದು ಈಗ ಸದ್ಯಕ್ಕೆ ಉನ್ನತ ಮೂಲಗಳು ನೀಡಿರುವಂತ ಮಾಹಿತಿ. ಹೀಗಾಗಿ ಈಗ ಮತ್ತೆ ಅವರಿಗೆ ಯಾವುದೇ ರೀತಿಯಾದಂತಹ ಫೆಸಿಲಿಟಿ ಆರೋಪಿಗಳಿಗೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಆರೋಪಿಗಳಿಗಾಗಿರ್ಬೋದು ಅವ್ರಿಗೆ ಏನೇ ಒಂದು ಫೆಸಿಲಿಟಿ ಬೇಕು ಅಂದ್ರೆ ಮತ್ತೆ ಫ್ರೆಶ್ ಆಗಿ ಕೋರ್ಟ್ ಮೊರೆ ಹೋಗ್ಬೇಕಾಗತ್ತೆ. ಇದನ್ನ ವಾದ ಪ್ರತಿವಾದ ಆಲಿಸಿದ ನಂತರ ನ್ಯಾಯಾಧೀಶರು ಇದಕ್ಕೆ ಅನುಮತಿ ನೀಡಲಿದ್ದಾರೆ. ವಿಜಯಶ್ರೀ,
ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.